ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಅತಿ ಆದ್ರೆ ಅಮೃತ ಕೂಡ ವಿಷಕ್ಕೆ ಸಮ ಅಂತ ಹೇಳ್ತಾರೆ. ಅದು ಗಿಲ್ಲಿ ಅವರ ವಿಚಾರದಲ್ಲಿ ನಿಜವಾಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರ ಕಾಮಿಡಿಯನ್ನೇ ಅವರಿಗೆ ಮುಳುವಾಗಿದೆ, ಅದರಿಂದಾನೇ ಅವರು ಕಳಪೆಗೆ ಹೋಗಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಇಲ್ಲಿ ಗಿಲ್ಲಿ ಅವರ ಪರ ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆ ಅವ್ರು ಏನೇ ಮಾಡಿದ್ರು ಸರಿ ಅನ್ನೋರು ಒಂದ್ ಕಡೆ ಇದ್ರು ಕೂಡ, ಆದ್ರೆ ಕೆಲವೊಂದ್ ಸರ್ತಿ ಎಂತ ಒಳ್ಳೆ ವ್ಯಕ್ತಿ ಇದ್ದಾರೆ, ಎಷ್ಟೇ ಕರೆಕ್ಟ್ ಆಗಿರ್ತಾರೆ ಅಂದ್ರೂ ತಪ್ಪು ಮಾಡೋದು ಸಹಜ ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರ ಕಡೆಯಿಂದಾನು ತಪ್ಪಾಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಬರೀ ಅವ್ರನ್ನ ವಿರುದ್ಧವಾಗಿರುವ ಜನಗಳು ಮಾತ್ರ ಅವರಿಗೆ ಕಳಪೆ ಕೊಟ್ಟಿದ್ರೆ ಏನ್ ಅನಿಸ್ತಿರ್ಲಿಲ್ಲ, ಅವರ ಪರವಾಗಿ ಅವ್ರ ಜೊತೆಗಿದ್ದವರು ಕೂಡ ಕಳಪೆನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವರ ಕಾಮಿಡಿ ಎಷ್ಟು ಇರಿಟೇಟ್ ಮಾಡಿದೆ, ಹಾಗೇನೆ ಅವರು ಇರುವಂತ ರೀತಿ ಏನಿದೆ ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ನೀವು ಎಪಿಸೋಡ್ ನಲ್ಲಿ ನೋಡಿರ್ಬಹುದು, ಡಾರ್ಲಿಂಗ್ ಕೃಷ್ಣ ಅವರು ಬಂದಾಗ್ಲೂ ಅಷ್ಟೇ ಸುಮ್ನೆನೆ ಇರ್ತಾ ಇರ್ಲಿಲ್ಲ. ಸುಮ್ನಿರು ಗಿಲ್ಲಿ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಒಂದ್ ಕ್ಷಣಕ್ಕೆ ಇರಿಟೇಟ್ ಆದ ರೀತಿ ಆಗಿರೋ ರೀತಿ ಕಾಣಿಸ್ತಾ ಇತ್ತು. ಇಲ್ಲಿ ನಾವು ನೋಡಿರೋ ಹಾಗೆ ಎಪಿಸೋಡ್ ಅಲ್ಲೇನೆ ಬರೀ 1.5 ಗಂಟೆಗೆನೆ ಇವರು ಇಷ್ಟೆಲ್ಲ ಕಾಟನ ಕೊಡ್ತಾರೆ ಮನೆಯವರಿಗೆ. ಇನ್ನು ಲೈವ್ ಅಲ್ಲಂದ್ರೂ ಸಿಕ್ಕಾಪಟ್ಟೆ ತರ್ಲೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಮನೆಯವರು ಪ್ರತಿದಿನ ಅವ್ರನ್ನ ಸಹಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗೋದಂತ್ರು ನಿಜ. ಆದ್ರೆ ಗಿಲ್ಲಿ ಅವ್ರದ್ದು ಇನ್ನೊಂದ್ ಏನಪ್ಪಾ ಗುಣ ಅಂದ್ರೆ ಅವರು ಯಾರನ್ನು ಹೀಯಾಳ್ಸೋದಿಲ್ಲ, ಹಾಗೇನೆ ಡೌನ್ ಮಾಡೋದಿಲ್ಲ, ಬೇಕು ಅಂತ ಮಾತಾಡೋದಿಲ್ಲ, ಹಾಗೇನೆ ಮನಸ್ಸಲ್ಲಿ ಯಾವುದೇ ರೀತಿಯಾದ ಕಲ್ಮಶನ ಇಟ್ಕೊಂಡು ಕೂಡ ಅವರು ಮಾಡೋದಿಲ್ಲ ಅಂತ ಹೇಳ್ಬೋದು ಕಾಮಿಡಿನ. ಅವ್ರು ಮಾಡೋ ಕಾಮಿಡಿ ಪದೇ ಪದೇ ಅದೇ ಕಾಮಿಡಿನ ಮಾಡ್ತಾ ಇದ್ದಾಗ, ಅವ್ರನ್ನ ಟಾಂಟ್ ಮಾಡಿ ಮಾತಾಡಿಸಿದಾಗ ಯಾರಿಗೆ ಆದ್ರೂ ಅದು ಒಂದ್ ಸರ್ತಿ ಈಸಿಯಾಗಿ ತಗೋತಾರೆ, 2 ಸರ್ತಿ ಕಾಮಿಡಿಯಾಗಿ ತಗೋತಾರೆ. ಆದ್ರೆ ಪದೇ ಪದೇ ಬರ್ತಾನೆ ಇದ್ರೆ ಯಾರೇ ಆದ್ರೂ ಅದಕ್ಕೆ ರಿಯಾಕ್ಟ್ ಮಾಡೋದು ಸಹಜ ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವ್ರದ್ದು ಒಂದ್ ರೀತಿ ತಪ್ಪು ಅಂತಾನೆ ಹೇಳ್ಬೋದು. ಆದ್ರೆ ಗಿಲ್ಲಿ ಅವರ ಪರ್ಸನಾಲಿಟಿ ಮಾತ್ರ ಎಲ್ರಿಗೂ ಇಷ್ಟ ಪಡೋ ರೀತಿ ಇದ್ದಾರೆ ಅಂತ ಹೇಳ್ಬೋದು. ಅವ್ರು ಮಾತಾಡೋ ಮಾತಾಗಿರ್ಬೋದು, ಕೊಡುವಂತ ಟಾಂಟ್ಗಳಾಗಿರ್ಬೋದು ಸಖತ್ತಾಗೆ ಇರುತ್ತೆ, ಮತ್ತೆ ನಿಜಾನೇ ಹೇಳ್ತಾರೆ ಅಂತ ಹೇಳ್ಬೋದು. ಇನ್ನು ಅವ್ರಿಗೆ ಕಳಪೆ ಕೊಟ್ಟಿದ್ದಕ್ಕೆ ಕಾರಣ ಏನೇನಪ್ಪಾ ಅಂದ್ರೆ ಅವರು ತುಂಬಾ ಮಾತಾಡ್ತಾರೆ, ಮತ್ತೆ ಇರಿಟೇಟ್ ಮಾಡ್ತಾರೆ, ಮತ್ತೆ ಕಾಮಿಡಿಯಲ್ಲಿ ಅವ್ರನ್ನ ಅವಮಾನ ಮಾಡ್ತಾರೆ ಬೇರೆ ಅವ್ರನ್ನ ಅನ್ನೋದು ಸ್ವಲ್ಪ ಜನ ಹೇಳಿದ್ರು. ಅದು ಮೊದ್ಲೇನೆ ಅದು ಫಿಕ್ಸ್ ಬೇರೆ ಆಗಿದ್ರು. ಗಿಲ್ಲಿಗೆನೆ ಇವತ್ತು ನಾವು ಕಳಪೆ ಕೊಡ್ಬೇಕು ಅಂತ ಮಾತಾಡ್ಕೊಂಡ್ರು ಇದ್ರು ಕೂಡ, ಆದ್ರೆ ಅವ್ರನ್ನ ಬಿಟ್ಟು ಕೂಡ ಗಿಲ್ಲಿಗೆ ಪರವಾಗಿ ಇರೋರು ಕೂಡ ಅವರಿಗೆ ಕಳಪೆನ ಕೊಟ್ಟಿದ್ದಾರೆ. ಅದರಲ್ಲಿ ಅಭಿಷೇಕ್ ಅವರು, ಜಾನ್ವಿ ಅವರು, ಹಾಗೇನೆ ಚಂದ್ರಪ್ರಭಾ ಅವರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಭಿಷೇಕ್ ಅವರು ಕೊಡೋ ರೀಸನ್ ಏನಪ್ಪಾ ಅಂದ್ರೆ ಗಿಲ್ಲಿ ಮನೆ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾನೆ, ಮತ್ತೆ ಇವತ್ತಿನ ಪಾತ್ರೆ ತೊಳಿಬೇಕಾದ್ರೂ ಕೂಡ ತುಂಬಾ ಕಾಟ ಕೊಟ್ಟ ಕ್ಯಾಪ್ಟನ್ ಆದವ್ರಿಗೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಜಾನ್ವಿ ಅವರು ಕೂಡ ಹೇಳ್ತಾರೆ, ಅವನ ತರ್ಲೆಯಿಂದ ಅವನು ಒಬ್ಬನಿಂದಾನೇ ಇವತ್ತಿನ ಟಾಸ್ಕ್ ನಾವು ಸೋತಿದೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾತುಗಳು ಕೂಡ ಬರ್ತಿದಾವೆ, ಗಿಲ್ಲಿ ಯಾವ ಟೀಮ್ ಅಲ್ಲಿ ಇರ್ತಾನೋ ಆ ಟೀಮ್ ಸೋಲುತ್ತೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಕಾಟ್ಲೆ ಕೊಟ್ಕೊಂಡು ಇದ್ರೆ ಅವರಿಗೆ ಅದೇ ಮುಳುವಾಗೋದು ಕೂಡ ನಿಜ ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.